NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬಿಗ್ ಬಾಸ್ ಆಟ ಮುಗಿದು ಎಷ್ಟೋ ದಿನಗಳಾಗಿದೆ. ಸ್ಪರ್ಧಿಗಳ ನಡುವೆ ಮುನಿಸು ಮಾತ್ರ ಇನ್ನೂ ಮುಗಿದಿಲ್ಲ. ದೊಡ್ಡ ಮನೆಯ ಒಳಗೆ ನಡೀತಾ ಇದ್ದಂತಹ ಜಗಳ ಇದೀಗ ಸೋಷಿಯಲ್ ಮೀಡಿಯಾ ಅಂಗಳಕ್ಕೆ ಬಂದು ನಿಂತಿದೆ. ಹೌದು, ನಟಿ ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ನಡುವೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಸಮರ ಜೋರಾಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವಂತಹ ಅಶ್ವಿನಿ ಗೌಡ ತಮ್ಮ ಕೈ ಮೇಲಿರುವಂತಹ ಗಾಯದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಈ ಒಂದು ಪೋಸ್ಟ್ ನಲ್ಲಿ ಇದು ಯಾವ ಪ್ರಾಣಿ ಪರ್ಚಿರಬಹುದು, ಸರಿಯಾಗಿ ಉತ್ತರ ಮತ್ತು ಉತ್ತಮ ಶೀರ್ಷಿಕೆಯನ್ನ ನೀಡಿದವರಿಗೆ ಸೂಕ್ತ ಬಹುಮಾನ ಇದೆ ಅಂತ ಹೇಳಿ ವ್ಯಂಗ್ಯವಾಗಿ ಬರೆದುಕೊಂಡಿದ್ರು. ಅಲ್ಲದೆ ಮಾಧ್ಯಮಗಳ ಮುಂದೆಯೂ ಕೂಡ ಮಾತನಾಡಿ ಚೈತ್ರಾ ಕುಂದಾಪುರ ನನಗೆ ಟಾಸ್ಕ್ ನ ವೇಳೆಯಲ್ಲಿ ಉಗುರಿನಿಂದ ಪರ್ಚಿದ್ರು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅಶ್ವಿನಿ ಗೌಡ ಅವರ ಆರೋಪಕ್ಕೆ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಖಾರವಾಗಿ ಉತ್ತರಿಸಿದ್ದಾರೆ. ಅಶ್ವಿನಿಗೆ ಟಾಂಗ್ ಕೊಟ್ಟಿರುವಂತಹ ಚೈತ್ರಾ, ಕ್ಷಮಿಸಿ, ಇದನ್ನೆಲ್ಲ ಪ್ರಚಾರ ಮಾಡೋದಕ್ಕೆ ಮತ್ತು ಸಿಂಪತಿ ಗಿಟ್ಟಿಸಿಕೊಳ್ಳೋದಕ್ಕೆ ನನ್ನ ಬಳಿಯಲ್ಲಿ PR ಟೀಮ್ ಇರಲಿಲ್ಲ ಅಂತ ಹೇಳಿ ಚುಚ್ಚಿದ್ದಾರೆ. ಘಟನೆಯ ಬಗ್ಗೆ ವಿವರಿಸಿರುವಂತಹ ಚೈತ್ರಾ, ಆಟದ ಮೇಲೆ ನನಗಿಂತ ಹೆಚ್ಚು ತೂಕವಿರುವಂತಹ ವ್ಯಕ್ತಿ ನನ್ನ ಹೊಟ್ಟೆಯ ಮೇಲೆ ಕೂತ್ಕೊಂಡಿದ್ರು. ಆ ಸಮಯದಲ್ಲಿ ನಾನು ಪೀರಿಯಡ್ಸ್ ಕೂಡ ಆಗಿದ್ದೆ, ಆದ್ರೂ ಆಟವನ್ನ ಆಡಿದೆ. ನನ್ನ ಕತ್ತನ್ನ ಟ್ವಿಸ್ಟ್ ಮಾಡಲಾಯಿತು. ಟಿಂಚರ್ ಹಾಕಿದ್ರು ಕೂಡ ನೋವು ಕಡಿಮೆ ಆಗಿರಲಿಲ್ಲ. ನನ್ನ ದೇಹದ ಮೇಲೂ ಕೂಡ ಉಗುರಿನ ಗುರುತುಗಳಿದೆ. ನನಗೂ ಕೂಡ ನೋವಾಗಿದೆ. ಆದ್ರೆ ನನಗೆ ಆಟವನ್ನ ಆಟವಾಗಿ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇವಲ ಚೈತ್ರಾ ಮಾತ್ರ ಅಲ್ಲ, ಅಶ್ವಿನಿ ಗೌಡ ಅವರು ಕೂಡ ಸಹಸ್ಪರ್ಧಿ ಗಿಲ್ಲಿ ನಟನ ಬಗ್ಗೆ ಗಂಭೀರ ಆರೋಪಗಳನ್ನ ಮಾಡಿದ್ರು. ಗಿಲ್ಲಿ ಬಡವ ಅಂತ ಹೇಳಿ ಬಿಂಬಿಸಿಕೊಂಡಿದ್ದಾನೆ, ಆತ ನಿಜವಾಗ್ಲೂ ಕೂಡ ಬಡವನ ಅಂತ ಹೇಳಿ ಪ್ರಶ್ನಿಸುವ ಮೂಲಕ ವಿವಾದದ ಕಿಡಿಯನ್ನ ಹೊತ್ತಿಸಿದ್ರು. ಒಟ್ಟಾರೆಯಾಗಿ ದೊಡ್ಡ ಮನೆಯಲ್ಲಿ ಟಾಸ್ಕ್ ಮುಗಿದ ತಕ್ಷಣ ಪರಸ್ಪರ ಕ್ಷಮೆ ಕೇಳಿ ಮುಗಿದು ಹೋಗಿದ ವಿಷಯವನ್ನ ಅಶ್ವಿನಿ ಗೌಡ ಹೊರಬಂದ ಮೇಲೆ ಮತ್ತೆ ಕೆದಕ್ತಾ ಇರುವಂತದ್ದು ನೆಟ್ಟಿಗರ ಚರ್ಚೆಗೆ ಗ್ರಾಸವಾಗಿದೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.